ಮೂವಿ ಆರಂಭದಲ್ಲಿ ನಾವು ನೋಡ್ತೇವೆ ಒಂದು ವಿಚಿತ್ರವಾಗಿರೋ ಕ್ರಿಯೇಚರ್ 23 ವರ್ಷಗಳ ಬಿಟ್ಟು ಈಗ ಮತ್ತೆ ಜೀವಂತವಾಗಿದೆ. ಮತ್ತೆ ಇದು 23 ದಿನಗಳಷ್ಟೇ ಜೀವಂತವಾಗುವುದು. ಈಗ ಇದು ಜೀವಂತವಾಗಿ 22 ದಿನಗಳಾಯಿತು. ಮತ್ತೆ ಇದು ಇನ್ನೂ ಒಂದು ದಿನ ಮಾತ್ರ ಜೀವಂತ ಇರುತ್ತದೆ. ಅದೇ ಒಂದು ದಿನದಲ್ಲಿ ಏನೆಲ್ಲ ಆಗುತ್ತದೆ ಅಂತ ನೋಡೋಣ ಬನ್ನಿ. ಸೀನ್ ಶಿಫ್ಟ್ ಆಗುತ್ತದೆ. ನಾವು ಒಂದು ಹೊಲದಲ್ಲಿ ಬಿಲಿ ಎಂಬ ಹುಡುಗನನ್ನು ನೋಡ್ತೇವೆ. ಬೆಳೆಯನ್ನು ಪಕ್ಷಿಗಳಿಂದ ರಕ್ಷಿಸಲು ಮಾನ್ಸ್ಟರ್ ತರ ಇರೋ ಬೊಂಬೆಯನ್ನು ಹೊಲದಲ್ಲಿ ನಿಲ್ಲಿಸ್ತಾ ಇರ್ತಾನೆ. ಮತ್ತೆ ಇಲ್ಲಿ ನಾವು ಬಿಲಿಯ ತಂದೆಯನ್ನು ನೋಡ್ತೇವೆ. ಇವರ ಹೆಸರು ಜಾಕ್ ಇರುತ್ತದೆ. ಇವರು ಬಿಲಿಗೆ ಹೇಳ್ತಾರೆ ಜಲ್ದಿನ ಕೆಲಸ ಮುಗಿಸಿ ಮನೆಗೆ ಬಾ ಅಂತ ಹೇಳ್ತಾರೆ. ಮತ್ತೆ ಇವರ ನಡುವೆ ಇವರ ಒಂದು ಡಾಗ್ ಇರುತ್ತದೆ. ಇವರ ಡಾಗ್ ಹೊಲದಲ್ಲಿ ಏನೋ ನೋಡಿ ಬೊಗಳ್ತಾ ಇರುತ್ತದೆ. ಮತ್ತೆ ಇಲ್ಲಿ ಬಿಲಿಯ ಅಣ್ಣ ಕೂಡ ಇರ್ತಾನೆ. ಬಿಲಿಯ ತಂದೆ ಹಾಗೆ ಬಿಲಿ ಪಕ್ಷಿಗಳನ್ನು ಹೆದರಿಸುವ ಮಾನ್ಸ್ಟರ್ ಬೊಂಬೆಗಳನ್ನು ಹೊಲದಲ್ಲಿ ನಿಲ್ಲಿಸ್ತಾ ಇರ್ತಾನೆ. ಈ ಮಾನ್ಸ್ಟರ್ ಬೊಂಬೆಗಳ ನಡುವೆ ಒಂದು ಬೊಂಬೆಯನ್ನು ಬಿಲಿ ನೋಡ್ತಾನೆ. ಇದು ನೋಡಲು ತುಂಬಾನೇ ಭಯಾನಕವಾಗಿರುತ್ತದೆ ಮತ್ತು ಉಳಿದ ಬೊಂಬೆಗಳಿಗಿಂತ ತುಂಬಾನೇ ವಿಚಿತ್ರವಾಗಿರುತ್ತದೆ. ಮತ್ತೆ ಬಿಲಿ ಈ ವಿಚಿತ್ರವಾಗಿರೋ ಬೊಂಬೆಯನ್ನು ನೋಡಲು ಇದರ ಹತ್ತಿರ ಬರ್ತಾನೆ. ಈ ಬೊಂಬೆ ಕಾಲು ಮೂವ್ ಆಗ್ತಾ ಇರ್ತಾವೆ. ಇದನ್ನು ನೋಡಿ ಬಿಲಿ ತುಂಬಾನೇ ಹೆದರುತ್ತಾನೆ. ಮತ್ತೆ ಇಲ್ಲಿಂದ ಅವರ ಅಣ್ಣ ಮತ್ತು ಅವರ ತಂದೆ ಇದ್ದ ಜಾಗದ ಕಡೆಗೆ ಹೋಗ್ತಾ ಇರ್ತಾನೆ. ಮತ್ತೆ ಇದ್ದಕ್ಕಿದ್ದಂತಲೇನೆ ಈ ವಿಚಿತ್ರವಾಗಿರುವ ಬೊಂಬೆ ತನ್ನ ಜಾಗವನ್ನು ಬಿಟ್ಟು ಹಾರುತ್ತಾ ಬಿಲಿಯನ್ನು ಫಾಲೋ ಮಾಡ್ತಾ ಇರುತ್ತದೆ. ಇದು ಯಾವ ಬೊಂಬೆ ಅಲ್ಲ, ಇದು 23 ದಿನ ಜೀವಂತ ಇರೋ ಆ ಕ್ರಿಯೇಚರ್ ಆಗಿರುತ್ತದೆ. ಬಿಲಿ ಹೊಲದಿಂದ ಕೂಗಾಡುತ್ತಾ ತನ್ನ ತಂದೆ ಕಡೆಗೆ ಹೋಗ್ತಾ ಇರ್ತಾನೆ. ಮತ್ತೆ ಬಿಲಿ ಕೂಗುವುದನ್ನು ನೋಡಿ ಅವರ ತಂದೆ ಗಾಬರಿಯಿಂದ ಮನೆಯಿಂದ ಹೊರಗಡೆ ಬಂದು ನೋಡ್ತಾನೆ. ಅವನಿಗೆ ಇಲ್ಲಿ ಏನು ಕಾಣಿಸುವುದಿಲ್ಲ. ಮತ್ತೆ ಅವನು ಸೇಫ್ಟಿಗಂತ ಒಂದು ಗನ್ನನ್ನು ತೆಗೆದುಕೊಂಡು ತನ್ನ ಇನ್ನೊಬ್ಬ ಮಗನ ಜೊತೆಗೆ ಬಿಲಿಯನ್ನು ನೋಡಲು ಹೋಗ್ತಾನೆ. ಮತ್ತೆ ಇವರು ಹೊಲದಲ್ಲಿ ಬಂದು ನೋಡ್ತಾರೆ. ಬಿಲಿಯನ್ನು ಒಂದು ವಿಚಿತ್ರವಾಗಿರುವ ಕ್ರಿಯೇಚರ್ ಕೈಯಲ್ಲಿ ಹಿಡಿದುಕೊಂಡು ಬಿಲಿಯನ್ನು ಎಳೆದಾಡುತ್ತಾ ತನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾ ಇರುತ್ತದೆ. ಬಿಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ತುಂಬಾನೇ ಪ್ರಯತ್ನಿಸುತ್ತಿರ್ತಾನೆ. ನೋಡ್ತಾ ನೋಡ್ತಾ ಬಿಲಿಯನ ತಂದೆ ಮತ್ತು ಅವನ ಅಣ್ಣನ ಕಣ್ಣಿನ ಮುಂದೆ ಬಿಲಿಯನ್ನು ಹಿಡಿದುಕೊಂಡು ಆಕಾಶದಲ್ಲಿ ಹಾರಿ ಹೋಗುತ್ತದೆ. ಜಾಕ್ ಮತ್ತು ಬಿಲಿಯ ಅಣ್ಣ ಈ ದೃಶ್ಯವನ್ನು ನೋಡ್ತಾ ನಿಂತಿರ್ತಾರೆ. ಇದಾದ ಮೇಲೆ ಮತ್ತೊಮ್ಮೆ ಸೀನ್ ಚೇಂಜ್ ಆಗುತ್ತದೆ. ಮತ್ತೊಂದು ದೃಶ್ಯದಲ್ಲಿ ನಾವು ನೋಡ್ತೇವೆ ಒಂದು ಸ್ಕೂಲ್ ಬಸ್ ಮನುಷ್ಯರು ಸುಳು ಇಲ್ಲದ ವಿರಾನವಾಗಿರುವ ರಸ್ತೆ ಮೇಲೆ ಹೋಗ್ತಾ ಇರುತ್ತದೆ. ಬಸ್ ನಲ್ಲಿ ಸ್ಟೂಡೆಂಟ್ ಗಳು ಮತ್ತು ಟೀಚರ್ಸ್ ಗಳು ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾರೆ. ಮತ್ತೆ ಇದ್ದಕ್ಕಿದ್ದಂತಲೇನೆ ಬಸ್ಸಿನ ಹಿಂದಿನ ಟೈರ್ ಪಂಚರ್ ಆಗುತ್ತದೆ. ಮತ್ತೆ ಈ ಬಸ್ ಒಳಗೆ ಸ್ಟೂಡೆಂಟ್ ಗಳು ಮತ್ತು ಟೀಚರ್ಸ್ ಗಳು ತುಂಬಾನೇ ಬೇಸರಗೊಳ್ಳುತ್ತಾರೆ. ಅದು ಯಾಕಂದ್ರೆ ಇವರು ಇರುವ ಜಾಗ ತುಂಬಾನೇ ಭಯಾನಕವಾಗಿರುತ್ತದೆ. ಮತ್ತೆ ಇಲ್ಲಿ ಯಾರು ಮನುಷ್ಯರು ಇವರಿಗೆ ಹೆಲ್ಪ್ ಮಾಡಲು ಸಿಗುವುದಿಲ್ಲ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಈ ವಿರಾನವಾಗಿರೋ ಜಾಗದಲ್ಲಿ ನೆಟ್ವರ್ಕ್ ಕೂಡ ಇರುವುದಿಲ್ಲ. ಮತ್ತೆ ಬಸ್ ಡ್ರೈವರ್ ಮತ್ತು ಕೋಚ್ ಬಂದು ಬಸ್ ಟೈರ್ ಅನ್ನು ಚೆಕ್ ಮಾಡಿದಾಗ ಅವರಿಗೆ ಒಂದು ವಿಚಿತ್ರವಾದ ಥ್ರೋಯಿಂಗ್ ಸ್ಟಾರ್ ಸಿಗುತ್ತದೆ. ಮತ್ತೆ ಇವರಿಗೆ ಗೊತ್ತಾಗುತ್ತದೆ ಈ ಬಸ್ ಅನ್ನು ಬೇಕಂತ ಯಾರೋ ಪಂಚರ್ ಮಾಡಿದ್ದಾರೆ. ಮತ್ತೆ ಈ ಥ್ರೋಯಿಂಗ್ ಸ್ಟಾರ್ ಅನ್ನು ನೋಡಿದಾಗ ಅದರಲ್ಲಿ ಒಂದು ಮನುಷ್ಯರ ಹಲ್ಲು ಇರುತ್ತದೆ. ಇದನ್ನು ನೋಡಿ ಡ್ರೈವರ್ ಮತ್ತು ಕೋಚ್ ತುಂಬಾನೇ ಗಾಬರಿಗೊಳ್ತಾರೆ. ಮತ್ತೆ ಇವರ ಬಸ್ಸಿನಲ್ಲಿರೋ ರೇಡಿಯೋದಲ್ಲಿ ಒಂದು ಅನೌನ್ಸ್ಮೆಂಟ್ ಆಗ್ತಾ ಇರುತ್ತದೆ. ಅದು ಏನಂದ್ರೆ ನ್ಯೂಸ್ ನಲ್ಲಿ ಹೇಳ್ತಾರೆ ಒಂದು ಹಳೆ ಚರ್ಚಿನೊಳಗೆ 300ಕ್ಕೂ ಅಧಿಕ ಮಾನವ ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಇವುಗಳು 200ಕ್ಕೂ ಹೆಚ್ಚು ವರ್ಷಗಳ ಹಳೆಯ ಅಸ್ಥಿ ಪಂಜರ ಆಗಿರ್ತಾವೆ. ನ್ಯೂಸ್ ಕೇಳಿ ಎಲ್ಲಾ ಸ್ಟೂಡೆಂಟ್ಸ್ ಗಳು ಗಾಬರಿಗೊಳ್ತಾರೆ. ಮತ್ತೆ ಇಷ್ಟರ ನಡುವೆ ಬಸ್ ಡ್ರೈವರ್ ಬಸ್ ಒಳಗೆ ಬಂದು ಹಾಕಿ ಟಾಕಿ ಒಳಗೆ ತಮ್ಮ ಹತ್ತಿರದಲ್ಲಿರುವ ಬಸ್ ಸ್ಟ್ಯಾಂಡ್ ಅನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಏನು ಪ್ರಯೋಜನ ಆಗುವುದಿಲ್ಲ. ಮತ್ತೆ ಇದರ ನಡುವೆ 3 ಹುಡುಗಿಯರು ಒಂದು ಮರದ ಕೆಳಗೆ ನಿಂತು ಸ್ಮೋಕ್ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಇವರ ಕೋಚ್ ಬರ್ತಾನೆ. ಇವರು ಸ್ಮೋಕ್ ಮಾಡುವುದನ್ನು ನೋಡಿ ಸಿಗರೆಟ್ ಆರೋಗ್ಯಕ್ಕೆ ಹಾನಿಕಾರ, ಇದರಿಂದ ಕ್ಯಾನ್ಸರ್ ಆಗುತ್ತದೆ ಅಂತ ಇವರಿಗೆ ಹೇಳಿ ಇಲ್ಲಿಂದ ಹೋಗ್ತಾನೆ. ಮತ್ತೆ ಇಷ್ಟರ ನಡುವೆ ಫೀಮೇಲ್ ಬಸ್ ಡ್ರೈವರ್ ಬರ್ತಾಳೆ. ಇವರು 3 ಹುಡುಗಿಯರ ಜೊತೆಗೆ ಇವಳು ಕೂಡ ಸ್ಮೋಕ್ ಮಾಡ್ತಾ ಇರ್ತಾಳೆ. ಮತ್ತೆ ಬಸ್ ನೊಳಗಿದ್ದ ಸ್ಟೆಪ್ನಿಯನ್ನು ಯೂಸ್ ಮಾಡಿ ಪಂಚರ್ ಆಗಿರೋ ಟೈರ್ ಅನ್ನು ಚೇಂಜ್ ಮಾಡಿ ಇಲ್ಲಿಂದ ಹೋಗ್ತಾ ಇರ್ತಾರೆ. ಮತ್ತೆ ಹೊರಗಡೆ ಇರುವ ಸ್ಟೂಡೆಂಟ್ಸ್ ಗಳನ್ನು ಇವರ ಕೋಚ್ ಬಸ್ಸಿನ ಒಳಗೆ ಬನ್ನಿ ಇಲ್ಲಿಂದ ಹೋಗ್ತಾ ಇದ್ದೇವೆ ಅಂತ ಇವರನ್ನೆಲ್ಲ ಬಸ್ನೊಳಗೆ ಹತ್ತಿಸುತ್ತಿರ್ತಾನೆ. ಇದಾದ ಮೇಲೆ ಇವರೆಲ್ಲ ಸೇರಿ ಇಲ್ಲಿಂದ ಹೋಗ್ತಾ ಇರ್ತಾರೆ. ಇದಾದ ಮೇಲೆ ಮತ್ತೊಂದು ದೃಶ್ಯದಲ್ಲಿ ನಾವು ನೋಡ್ತೇವೆ ಬಿಲಿಯನ ತಂದೆ ಜಾಕ್
ತನ್ನ ಮಗನ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ಒಂದು ವೆಪನ್ ಅನ್ನು ರೆಡಿ ಮಾಡ್ತಾ ಇರ್ತಾನೆ. ಮತ್ತೊಂದು ದೃಶ್ಯದಲ್ಲಿ ಬಸ್ ಅನ್ನು ತೋರಿಸುತ್ತಾರೆ. ಮತ್ತೆ ಇವಾಗ ರಾತ್ರಿ ಕೂಡ ಆಗಿರುತ್ತದೆ. ಮತ್ತೆ ಸ್ಟೂಡೆಂಟ್ಸ್ ಗಳ ನಡುವೆ ಒಬ್ಬ ಹುಡುಗಿ ಇರ್ತಾಳೆ. ಇವಳ ಹೆಸರು ಮಿಕ್ಸಿ ಇರುತ್ತದೆ. ಇವಳಿಗೆ ಒಂದು ವಿಚಿತ್ರವಾಗಿರೋ ಕನಸು ಬೀಳುತ್ತದೆ. ಇವಳು ಕನಸಲ್ಲಿ ನೋಡ್ತಾಳೆ, ಮೂವಿ ಆರಂಭದಲ್ಲಿ ನಾವು ಬಿಲಿಯನ್ ಅನ್ನು ಈ ವಿಚಿತ್ರವಾಗಿರೋ ಕ್ರಿಯೇಚರ್ ಬೇಟೆಯಾಡಿ ಅವನನ್ನು ಹೊತ್ತಿಕೊಂಡು ಹೋಗಿರ್ತದೆ. ಆ ಹುಡುಗ ಇವಳಿಗೆ ಸನ್ನೆಯಿಂದ ಹೇಳ್ತಾ ಇರ್ತಾನೆ, ಆ ವಿಚಿತ್ರವಾಗಿರೋ ಕ್ರಿಯೇಚರ್ ನಿಮ್ಮನ್ನು ಫಾಲೋ ಮಾಡ್ತಾ ನಿಮ್ಮ ಬಸ್ಸಿನ ಹಿಂದೆ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಮಿಕ್ಸಿ ಕನಸಿನಲ್ಲಿ ನೋಡ್ತಾ ಇರ್ತಾಳೆ, ಆ ವಿಚಿತ್ರವಾಗಿರೋ ಕ್ರಿಯೇಚರ್ ಮತ್ತೊಂದು ಥ್ರೋಯಿಂಗ್ ಸ್ಟಾರ್ ಅನ್ನು ಬಸ್ ನ ಟೈರ್ಸ್ ಗೆ ಎಸೆಯುತ್ತದೆ. ಆದ್ದರಿಂದ ಬಸ್ ಮತ್ತೊಮ್ಮೆ ಪಂಚರ್ ಆಗುತ್ತದೆ. ಈ ಕನಸು ತುಂಬಾನೇ ವಿಚಿತ್ರವಾಗಿರುತ್ತದೆ. ಅದು ಯಾಕೆಂದ್ರೆ ಮಿಕ್ಸಿ ಕನಸಿನಲ್ಲಿ ಆ ವಿಚಿತ್ರವಾಗಿರೋ ಕ್ರಿಯೇಚರ್ ಥ್ರೋಯಿಂಗ್ ಸ್ಟಾರ್ ಅನ್ನು ಬಸ್ಸಿನ ಟೈರ್ಸ್ ಗೆ ಎಸೆದಿರುತ್ತದೆ. ಮತ್ತೆ ಇದು ನಿಜ ಜೀವನದಲ್ಲಿ ಕೂಡ ಬಸ್ ಪಂಚರ್ ಆಗಿ ಹೋಗಿರುತ್ತದೆ. ಮತ್ತೆ ಬಸ್ ನಲ್ಲಿರುವ ಸ್ಟೂಡೆಂಟ್ಸ್ ಗಳು ಕೋಚ್ ಗಳು ಬಸ್ ಅನ್ನು ರಿಪೇರಿ ಮಾಡಲು ಯಾರಾದ್ರೂ ಸಿಗ್ತಾರಾ ಅಂತ ಹೆಲ್ಪ್ ಕೇಳ್ಬೇಕಂತ ಬಸ್ ಅನ್ನು ಬಿಟ್ಟು ಕೆಳಗಡೆ ಇಳಿತಾರೆ. ಮತ್ತೆ ಇವರು ಕೋಚ್ ಪ್ಲೇಯರ್ ಹಚ್ಚಿ ರೋಡಿನ ಮಧ್ಯೆ ಇಡ್ತಾರೆ. ಅದು ಯಾಕೆಂದ್ರೆ ಅದನ್ನು ನೋಡಿ ಯಾರಾದರೂ ಇವರಿಗೆ ಹೆಲ್ಪ್ ಮಾಡಲು ಬರ್ಲಿ ಅಂತ ಹೀಗೆ ಮಾಡ್ತಾ ಇರ್ತಾರೆ. ಮತ್ತೆ ಈ ಕಡೆ ಫಿಮೇಲ್ ಬಸ್ ಡ್ರೈವರ್ ಮತ್ತೆ ಬಂದು ಬಸ್ ಟೈರ್ ಅನ್ನು ಚೆಕ್ ಮಾಡಿದಾಗ ಅವಳಿಗೆ ಗೊತ್ತಾಗುತ್ತದೆ, ಮತ್ತೊಂದು ಥ್ರೋಯಿಂಗ್ ಸ್ಟಾರ್ ಬಂದು ಬಸ್ ನ ಟೈರ್ ಗೆ ನೆಟ್ಟಿರುತ್ತದೆ. ಮತ್ತೆ ಈ ಸ್ಟಾರ್ ಮೊದಲಿನ ಸ್ಟಾರ್ ಗಿಂತಲೂ ನೋಡಲು ತುಂಬಾನೇ ವಿಚಿತ್ರವಾಗಿರುತ್ತದೆ. ಈ ಫಿಮೇಲ್ ಡ್ರೈವರ್ ಈ ಮಾತನ್ನು ಸ್ಟೂಡೆಂಟ್ ಗಳ ಒಬ್ಬ ಕೋಚ್ ಗೆ ಹೇಳ್ತಾ ಇರ್ತಾಳೆ. ಮತ್ತೆ ಇವರಿಬ್ಬರು ಇದನ್ನು ನೋಡಿ ತುಂಬಾನೇ ಆಶ್ಚರ್ಯಗೊಳ್ತಾರೆ. ಮತ್ತೆ ಇಷ್ಟರ ನಡುವೆ ಆ ವಿಚಿತ್ರವಾಗಿರೋ ಕ್ರಿಯೇಚರ್ ಬಂದು ಒಬ್ಬ ಕೋಚ್ ಪ್ಲೇಯರ್ ಅನ್ನು ಹಚ್ಚಿ ನಮಗೆ ಹೆಲ್ಪ್ ಸಿಗಲಿ ಅಂತ ರೋಡಿನ ಮಧ್ಯೆ ಇಡ್ತಾ ಇರ್ತಾನೆ. ಈ ಕೋಚ್ ನನ್ನು ಹಿಡಿದುಕೊಂಡು ಈ ವಿಚಿತ್ರವಾಗಿರೋ ಕ್ರಿಯೇಚರ್ ಇಲ್ಲಿಂದ ಹಾರಿ ಹೋಗುತ್ತದೆ. ಇದನ್ನು ನೋಡಿ ಇಲ್ಲಿರುವವರಿಗೆ ಇಲ್ಲಿ ಏನಾಯ್ತು ಅಂತ ಕೂಡ ಗೊತ್ತಾಗುವುದಿಲ್ಲ. ಮತ್ತೆ ಫಿಮೇಲ್ ಡ್ರೈವರ್ ಮತ್ತು ಇನ್ನೊಬ್ಬ ಕೋಚ ಉಳಿದ ಸ್ಟೂಡೆಂಟ್ ಗಳನ್ನು ಬಸ್ ಒಳಗೆ ಹೋಗಿ ಅಂತ ಹೇಳ್ತಾರೆ. ಮತ್ತೆ ಎಲ್ಲರೂ ಬಸ್ ಒಳಗೆ ಹತ್ತುತ್ತಾರೆ. ಮತ್ತೆ ಇನ್ನೊಮ್ಮೆ ಕ್ರಿಯೇಚರ್ ಬಂದು ಫಿಮೇಲ್ ಡ್ರೈವರ್ ನನ್ನು ತನ್ನ ಜೊತೆಗೆ ಹಿಡಿದುಕೊಂಡು ಹೋಗುತ್ತದೆ. ಮತ್ತೆ ಬಸ್ ಒಳಗಿದ್ದ ಒಬ್ಬ ಸ್ಟೂಡೆಂಟ್ ಇದನ್ನು ನೋಡಿ ತುಂಬಾನೇ ಗಾಬರಿಗೊಳ್ತಾನೆ. ಮತ್ತೆ ಬಸ್ ಒಳಗಿದ್ದ ಕೋಚ್ ಇಲ್ಲಿ ಏನಾಗ್ತಾ ಇದೆ ಅಂತ ಈ ಸ್ಟೂಡೆಂಟ್ ನನ್ನು ಕೇಳ್ತಾನೆ. ಈ ಸ್ಟೂಡೆಂಟ್ ಹೇಳ್ತಾನೆ, ಒಂದು ವಿಚಿತ್ರವಾಗಿರೋ ಹಾರುವ ಕ್ರಿಯೇಚರ್ ಬಂದು ಫಿಮೇಲ್ ಡ್ರೈವರ್ ನನ್ನು ಎತ್ತಿಕೊಂಡು ಹೋಯ್ತು ಅಂತ ಹೇಳ್ತಾನೆ. ಮತ್ತೆ ಇಲ್ಲಿರುವ ಸ್ಟೂಡೆಂಟ್ ಗಳು ಮತ್ತು ಕೋಚ್ ಗಳು ಇವನ ಮಾತಿನ ಮೇಲೆ ನಂಬಿಕೆ ಇರುವುದಿಲ್ಲ. ಮತ್ತೆ ಸ್ಟೂಡೆಂಟ್ ಹೇಳ್ತಾನೆ, ನಾನು ನಿಮಗೆ ಕತೆ ಹೇಳ್ತಾ ಇಲ್ಲ, ನಾನು ಏನ್ ನೋಡಿದ್ದೇನೆ ಅದನ್ನೇ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತ ಸ್ಟೂಡೆಂಟ್ ಹೇಳ್ತಾನೆ. ಈ ಸ್ಟೂಡೆಂಟ್ ನ ಮಾತನ್ನು ಕೇಳಿ ಉಳಿದ ಸ್ಟೂಡೆಂಟ್ ಗಳು ತುಂಬಾನೇ ಹೆದರುತ್ತಾರೆ. ಮತ್ತೆ ಇಷ್ಟರ ನಡುವೆ ಆ ಕ್ರಿಯೇಚರ್ ಮತ್ತೆ ಬಂದು ಉಳಿದ ಇನ್ನೊಬ್ಬ ಕೋಚ್ ನನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾ ಇರುತ್ತದೆ. ಮತ್ತೆ ಬಸ್ ನಲ್ಲಿದ್ದ ಸ್ಟೂಡೆಂಟ್ ಗಳು ಅವರ ಕೋಚ್ ನ ಕಾಲನ್ನು ಹಿಡಿದುಕೊಂಡು ಬಸ್ ನೊಳಗೆ ಕರೆದುಕೊಳ್ತಾ ಇರ್ತಾರೆ. ಇಲ್ಲಿ ಇವರ ಕೋಚ್ ನ ಹಣೆಬರ ಸರಿಯಾಗಿರುವುದಿಲ್ಲ. ಆ ವಿಚಿತ್ರವಾಗಿರುವ ಕ್ರಿಯೇಚರ್ ಉಳಿದ ಒಬ್ಬ ಕೋಚ್ ನನ್ನು ತನ್ನ ಜೊತೆಗೆ ಕರೆದುಕೊಂಡು ಹಾರಿ ಹೋಗುತ್ತದೆ. ಮತ್ತೆ ಇವರ ಕಣ್ಣು ಮುಂದೆ ನಡೆದ ಘಟನೆಯನ್ನು ನೋಡಿ ಸ್ಟೂಡೆಂಟ್ಸ್ ಗಳು ತುಂಬಾನೇ ಭಯ ಬಿದ್ದಿರ್ತಾರೆ. ಬಸ್ ಒಳಗೆ ಹೆಲ್ಪ್ ಹೆಲ್ಪ್ ಅಂತ ಕೂಗಾಡ್ತಾ ಇರ್ತಾರೆ. ಮತ್ತೆ ಬಸ್ ಒಳಗೆ ಇದ್ದ ಸ್ಟೂಡೆಂಟ್ ಗಳು ಬಸ್ ನ ಡೋರ್ ಅನ್ನು ಲಾಕ್ ಮಾಡಿಕೊಳ್ತಾರೆ. ಮತ್ತೊಂದು ಸಾರಿ ಕ್ರಿಯೇಚರ್ ಬಸ್ ಮೇಲೆ ಅಟ್ಯಾಕ್ ಮಾಡಲು ಬಂದಿರುತ್ತದೆ. ಈ ಕ್ರಿಯೇಚರ್ ಬಸ್ ನ ಹಿಂದೆ ಇರುವ ಗ್ಲಾಸಿನ ಹಿಂದೆ ಜೋತು ಬಿದ್ದು ಬಸ್ ಒಳಗೆ ಇರುವ ಎಲ್ಲಾ ಸ್ಟೂಡೆಂಟ್ಸ್ ಗಳನ್ನು ನೋಡ್ತಾ ಇರುತ್ತದೆ. ಮತ್ತೆ ತನ್ನ ನಾಲ್ಗೆಯಿಂದ ಬಸ್ಸಿನ ಗ್ಲಾಸ್ ಅನ್ನು ನೆಟ್ತಾ ಇರುತ್ತದೆ. ಮತ್ತೆ ಈ ಕ್ರಿಯೇಚರ್ ಬಸ್ ಒಳಗಿರುವ ಎಲ್ಲಾ ಸ್ಟೂಡೆಂಟ್ಸ್ ಗಳನ್ನು ನೋಡಿ ಅದು ಇಲ್ಲಿಂದ ಹೋಗುತ್ತದೆ. ಮತ್ತೆ ಇವರ ನಡುವೆ ಇದ್ದ ಸ್ಟೂಡೆಂಟ್ ಮಿಕ್ಸಿ ತಲೆ ಸುತ್ತಿ ಬೀಳ್ತಾಳೆ. ಮತ್ತೆ ಅವಳ ಕಣ್ಣು ವೈಟ್ ಆಗ್ತಾವೆ. ಮತ್ತೆ ಅವಳಿಗೆ ಮತ್ತೊಂದು ಕನಸು ಕಾಣ್ತಾಳೆ. ಅವಳು ಕನಸಿನಲ್ಲಿ ಅವಳು ಒಂದು ಹೊಲದಲ್ಲಿ ಇರ್ತಾಳೆ. ಮತ್ತೆ ಅವಳ ಮುಂದೆ ಒಂದು ವಿಚಿತ್ರವಾಗಿರೋ ಕ್ರಿಯೇಚರ್ ಇರುತ್ತದೆ. ಮತ್ತೆ ಈ ಹೊಲದಲ್ಲಿ ಒಬ್ಬ ಹುಡುಗ ಇರ್ತಾನೆ. ಇವನು ಏನೋ ಒಂದು ಸಾಂಗ್ ಅನ್ನು ಹಾಡ್ತಾ ಇರ್ತಾನೆ. ಅದಕ್ಕೆ ಮಿಕ್ಸಿ ನೀನು ಏನು ಮಾಡ್ತಾ ಇದೀಯಾ ಅಂತ ಈ ಹುಡುಗನನ್ನು ಕೇಳ್ತಾಳೆ. ಅದಕ್ಕೆ ಹುಡುಗ ಹೇಳ್ತಾನೆ, ಈ ಕ್ರಿಯೇಚರ್ 23 ವರ್ಷಕ್ಕೊಮ್ಮೆ 23 ದಿನಗಳಷ್ಟು ತನ್ನ ಹೊಟ್ಟೆ ಹಸಿವನ್ನು ನಿವಾರಿಸಲು ಆಹಾರವನ್ನು ತಿನ್ನಲು ಜೀವಂತವಾಗುತ್ತದೆ ಅಂತ ಹೇಳ್ತಾನೆ. ಈ ಕ್ರಿಯೇಚರ್ ಏನು ತಿನ್ನುತ್ತದೆ ಅಂತ ಮಿಕ್ಸಿ ಹುಡುಗನನ್ನು ಕೇಳ್ತಾಳೆ. ಅದಕ್ಕೆ ಹುಡುಗ ಹೇಳ್ತಾನೆ, ಈ ಕ್ರಿಯೇಚರ್ ಮನುಷ್ಯರನ್ನು ತಿನ್ನುತ್ತದೆ ಅಂತ ಹೇಳ್ತಾನೆ. ಮತ್ತೆ ಮಿಕ್ಸಿಗೆ ಎಚ್ಚರವಾಗುತ್ತೆ.
ಇರುತ್ತದೆ. ತನ್ನ ಕನಸಲ್ಲಿ ನಡೆದ ಘಟನೆಗಳನ್ನು ತನ್ನ ಫ್ರೆಂಡ್ಸ್ ಗಳಿಗೆ ಹೇಳ್ತಾ ಇರ್ತಾಳೆ. ನನ್ನ ಕನಸಲ್ಲಿ ಒಬ್ಬ ಹುಡುಗ ಹೇಳ್ತಾ ಇದ್ದ, ಆ ವಿಚಿತ್ರವಾಗಿರೋ ಕ್ರಿಯೇಚರ್ ನಮ್ಮನ್ನೆಲ್ಲ ಸ್ಟೂಡೆಂಟ್ಸ್ ಗಳನ್ನು ಹೊಡೆದು ತಿನ್ನುತ್ತದೆ ಅಂತ ಹೇಳ್ತಾಳೆ. ಮತ್ತೆ ಇಲ್ಲಿರುವ ಸ್ಟೂಡೆಂಟ್ಸ್ ಗಳು ಯಾರು ಇವಳ ಮಾತಿನ ಮೇಲೆ ನಂಬಿಕೆ ಬರ್ತಾ ಇರುವುದಿಲ್ಲ. ಮತ್ತೆ ಮಿಕ್ಸಿ ಮೆಂಟಲ್ ಕೆಪಾಸಿಟಿ ತುಂಬಾನೇ ಚೆನ್ನಾಗಿರುತ್ತದೆ. ಹೇಗೆ ಅಂದ್ರೆ, ಆ ವಿಚಿತ್ರವಾಗಿರೋ ಕ್ರಿಯೇಚರ್ ಇವರ ಹತ್ತಿರ ಬಂದ್ರೆ ಅವಳ ಕನಸಲ್ಲಿ ಆ ಹುಡುಗರು ಬಂದು ಇವಳಿಗೆ ಸನ್ನೆಯಿಂದ ನಿಮ್ಮ ಹಿಂದೆ ಕ್ರಿಯೇಚರ್ ಇದೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಇವಳಿಗೆ ಒಂದು ಕ್ಲೂ ಕೊಡ್ತಾ ಇರ್ತಾರೆ. ಇನ್ನೊಂದು ಕಡೆ ನಾವು ನೋಡ್ತೇವೆ, ಜಾಕ್ ಮತ್ತು ಅವನ ಮಗ ಮರಕ್ಕೆ ಡಿಕ್ಕಿ ಹೊಡೆದಿರುವ ಒಂದು ಆಕ್ಸಿಡೆಂಟ್ ಆಗಿರುವ ಕಾರಿನ ಕಡೆಗೆ ಬರ್ತಾರೆ. ಇವರಿಗೆ ಇಲ್ಲಿ ಗೊತ್ತಾಗುತ್ತದೆ ಇದೆಲ್ಲ ಅದೇ ಕ್ರಿಯೇಚರ್ ನ ಕೆಲಸ ಅಂತ ಇವರಿಗೆ ಅನಿಸುತ್ತದೆ. ಮತ್ತೆ ಈ ಆಕ್ಸಿಡೆಂಟ್ ಆಗಿರುವ ಕಾರ್ ಒಳಗೆ ಹಾಕಿ ಟಾಕಿ ಒಳಗೆ ಹೆಲ್ಪ್ ಅಂತ ಹೆಲ್ಪ್ ಕೇಳ್ತಾ ಇರ್ತಾರೆ. ಈ ಹೆಲ್ಪ್ ಕೇಳ್ತಾ ಇರೋ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಬಸ್ ನೊಳಗಿದ್ದ ಸ್ಟೂಡೆಂಟ್ಸ್ ಗಳಾಗಿರ್ತಾರೆ. ಇವರು ಪೊಲೀಸರಂತ ತಿಳಿದು ಇವರ ಹತ್ತಿರ ಹೆಲ್ಪ್ ಕೇಳ್ತಾ ಇರ್ತಾರೆ. ಸ್ಟೂಡೆಂಟ್ ಇವರಿಗೆ ಹೇಳ್ತಾನೆ, ಆ ವಿಚಿತ್ರವಾಗಿರೋ ಕ್ರಿಯೇಚರ್ ನಮ್ಮನ್ನು ಹೊಡೆದು ಹಾಕುತ್ತದೆ ಅಂತ ಹಾಕಿ ಟಾಕಿ ಒಳಗೆ ಹೇಳ್ತಾ ಇರ್ತಾನೆ. ಮತ್ತೆ ಇದನ್ನು ಕೇಳಿ ಜಾಕ್ ಮತ್ತು ಅವನ ಮಗ ಸ್ಟೂಡೆಂಟ್ ಹೇಳಿರೋ ಲೊಕೇಶನ್ ಕಡೆಗೆ ಹೋಗ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಕಡೆ ಈ ಕ್ರಿಯೇಚರ್ ಬಸ್ ನ ಮೇಲೆ ಅಟ್ಯಾಕ್ ಮಾಡಿ ಬಸ್ ನ ಟಾಪ್ ಅನ್ನು ಮುರಿದು ಒಬ್ಬ ಸ್ಟೂಡೆಂಟ್ ನ ತಲೆಯನ್ನು ಹಿಡಿದುಕೊಂಡಿರುತ್ತದೆ. ಮತ್ತೆ ಅವನನ್ನು ಹೊರಗಡೆ ತೆಗೆದು ತನ್ನ ಜೊತೆಗೆ ಕರೆದುಕೊಂಡು ಹೋಗ್ಬೇಕಂತ ಮಾಡಿರುತ್ತದೆ. ಮತ್ತೆ ಬಸ್ ಒಳಗೆ ಇದ್ದ ಒಬ್ಬ ಹುಡುಗಿ ಒಂದು ರಾಡ್ ಅನ್ನು ಕ್ರಿಯೇಚರ್ ನ ಕಣ್ಣಿನ ಒಳಗೆ ಚುಚ್ಚಿ ಬಿಡ್ತಾಳೆ. ಮತ್ತೆ ಈ ಕ್ರಿಯೇಚರ್ ಆ ಸ್ಟೂಡೆಂಟ್ ಅನ್ನು ಬಿಟ್ಟು ತನ್ನ ಕಣ್ಣಿಗೆ ನೆಟ್ಟಿರುವ ರಾಡ್ ಅನ್ನು ಹೊರಗಡೆ ತೆಗೆದು ಬಿಸಾಕುತ್ತದೆ. ಮತ್ತೆ ಆ ರಾಡಿನೊಳಗೆ ತನ್ನ ಅರ್ಧ ತಲೆ ಕೂಡ ಕಟಾಗಿ ಬಂದಿರುತ್ತದೆ. ಇಷ್ಟಾದ್ರೂ ಕೂಡ ಈ ಕ್ರಿಯೇಚರ್ ಜೀವಂತ ಇರುತ್ತದೆ. ಮತ್ತೆ ಇಲ್ಲಿಂದ ಆಕಾಶದ ಕಡೆಗೆ ಸ್ಪೀಡ್ ಆಗಿ ಹಾರಿ ಹೋಗಿ ಮತ್ತೆ ಬಸ್ಸಿನ ಮೇಲೆ ಬಂದು ಬೀಳುತ್ತದೆ. ಇದು ಬಸ್ ನ ಮೇಲೆ ಬಿದ್ದ ಫೋರ್ಸ್ ಗೆ ಬಸ್ಸಿನ ಕಿಟಕಿಗಳು ಒಡೆದು ಹೋಗ್ತಾವೆ. ಮತ್ತೆ ಬಸ್ ನಲ್ಲಿರೋ ಸ್ಟೂಡೆಂಟ್ ಗಳು ಕ್ರಿಯೇಚರ್ ಸತ್ತು ಹೋಯ್ತು ಅಂತ ತಿಳಿದುಕೊಂಡಿರ್ತಾರೆ. ಮತ್ತೆ ಈ ಕ್ರಿಯೇಚರ್ ನ ಒಂದು ರೇಖೆ ಬಸ್ಸಿನ ಒಳಗೆ ಬಂದಿರುತ್ತದೆ. ಮತ್ತೆ ಒಬ್ಬ ಸ್ಟೂಡೆಂಟ್ ಈ ರೇಖೆಯನ್ನು ಹಿಡಿದುಕೊಂಡು ನೀವೆಲ್ಲ ತುಂಬಾನೇ ಹೆದರುತ್ತೀರಾ ಅಂತ ಉಳಿದ ಸ್ಟೂಡೆಂಟ್ ಗಳಿಗೆ ಹೇಳ್ತಾ ಇರ್ತಾನೆ. ಮತ್ತೆ ಕ್ರಿಯೇಚರ್ ತನ್ನ ರೇಖೆ ಒಳಗೆ ಸ್ಟೂಡೆಂಟ್ ಅನ್ನು ಹಿಡಿದುಕೊಂಡು ಬಸ್ಸಿನ ಮೇಲೆ ತೆಗೆದುಕೊಂಡು ಹೋಗುತ್ತದೆ. ಮತ್ತೆ ಬಸ್ಸಿನ ಒಳಗೆ ಇವರ ನಡುವೆ ಇದ್ದ ಒಬ್ಬ ಫಿಮೇಲ್ ಸ್ಟೂಡೆಂಟ್ ಮೆಲ್ಲನೆ ಇನುಕುತ್ತ ಬಸ್ಸಿನ ಮೇಲೆ ನೋಡ್ತಾಳೆ. ಈ ಕ್ರಿಯೇಚರ್ ಈ ಸ್ಟೂಡೆಂಟ್ ನ ದೇಹದಿಂದ ತಲೆಯನ್ನು ಬೇರ್ಪಡಿಸಿ ತನ್ನ ತಲೆ ಕಿತ್ತು ಬಿಸಾಕಿ ಸ್ಟೂಡೆಂಟ್ ನ ತಲೆಯನ್ನು ತನ್ನ ಕತೆಗೆ ಜೋಡಿಸಿಕೊಳ್ಳುತ್ತದೆ. ಇಷ್ಟಾದ ಮೇಲೆ ಈ ಕ್ರಿಯೇಚರ್ ಇಲ್ಲಿಂದ ಹಾರಿ ಹೋಗುತ್ತದೆ. ಈ ಕ್ರಿಯೇಚರ್ ಇಲ್ಲಿಂದ ಹೋಗ್ತಾ ಇದ್ದಂತಲೇನೆ ಇದೇ ಸರಿಯಾದ ಸಮಯ ಅಂತ ಉಳಿದ ಸ್ಟೂಡೆಂಟ್ಸ್ ಗಳು ಬಸ್ ಅನ್ನು ಬಿಟ್ಟು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡ್ತಾ ಇರ್ತಾರೆ. ಮತ್ತೆ ಕ್ರಿಯೇಚರ್ ಬಂದು ಓಡ್ತಾ ಇರೋ ಸ್ಟೂಡೆಂಟ್ ಗಳ ಮೇಲೆ ಅಟ್ಯಾಕ್ ಮಾಡುತ್ತದೆ. ಮತ್ತೆ ಥ್ರೋ ಸ್ಟಾರ್ ಅನ್ನು ಒಬ್ಬ ಸ್ಟೂಡೆಂಟ್ ಗೆ ಎಸೆಯುತ್ತದೆ. ಆ ಥ್ರೋ ಸ್ಟಾರ್ ಒಬ್ಬ ಸ್ಟೂಡೆಂಟ್ ನ ಕೈಯಿಂದ ಆಗಿ ಒಂದು ಮರಕ್ಕೆ ನೆಡುತ್ತದೆ. ಇದಾದ ಮೇಲೆ ಈ ಸ್ಟೂಡೆಂಟ್ ನ ಉಳಿದ ಫ್ರೆಂಡ್ಸ್ ಗಳು ಸೇರಿ ಮರಕ್ಕೆ ನೆಟ್ಟಿರುವ ಥ್ರೋಯಿಂಗ್ ಸ್ಟಾರ್ ಅನ್ನು ಹೊರಗಡೆ ತೆಗಿತಾರೆ. ಮತ್ತೆ ಇದ್ದಕ್ಕಿದ್ದಂತಲೇನೆ ಆ ವಿಚಿತ್ರವಾಗಿರುವ ಕ್ರಿಯೇಚರ್ ಬಂದು ಸ್ಟಾರ್ ನೆಟ್ಟಿರುವ ಸ್ಟೂಡೆಂಟ್ ನನ್ನು ಹಿಡಿದುಕೊಂಡು ಇಲ್ಲಿಂದ ಹಾರಿ ಹೋಗುತ್ತದೆ. ಇದನ್ನು ನೋಡ್ತಾ ಉಳಿದ ಸ್ಟೂಡೆಂಟ್ಸ್ ಗಳು ಗಾಬರಿಯಿಂದ ಕೂಗಾಡ್ತಾ ಇರ್ತಾರೆ. ಮತ್ತೆ ಇನ್ನೊಂದು ದೃಶ್ಯದಲ್ಲಿ ನಾವು ನೋಡ್ತೇವೆ, ಮಿಕ್ಸಿ ಓಡ್ತಾ ತನ್ನ ಫ್ರೆಂಡ್ಸ್ ಗ್ರೂಪ್ ಅನ್ನು ಬಿಟ್ಟು ಒಂದು ಹೈವೇಗೆ ಬಂದಿರ್ತಾಳೆ. ಮತ್ತೆ ಇದೇ ಸಮಯದಲ್ಲಿ ಜಾಕ್ ಮತ್ತು ಅವನ ಮಗ ಕೂಡ ಅದೇ ದಾರಿಯಲ್ಲಿ ಬರ್ತಾ ಇರ್ತಾರೆ. ಮಿಕ್ಸಿ ಇವರ ಹತ್ರ ಹೆಲ್ಪ್ ಕೇಳ್ತಾಳೆ. ಜಾಕ್ ಇವಳನ್ನು ತನ್ನ ಕಾರಿನೊಳಗೆ ಕೂರಿಸಿಕೊಂಡು ಸ್ಟೂಡೆಂಟ್ಸ್ ಗಳು ಇರುವ ಬಸ್ಸಿನ ಕಡೆಗೆ ಹೋಗ್ತಾ ಇರ್ತಾರೆ. ಮತ್ತೆ ನಾವು ಈ ಕಡೆ ಬಸ್ ನೊಳಗೆ ನೋಡ್ತೇವೆ, ಒಬ್ಬ ಸ್ಟೂಡೆಂಟ್ ಬಸ್ ಒಳಗೆ ಬರ್ತಾನೆ. ಮತ್ತೆ ಈ ಬಸ್ ಒಳಗೆ ಇನ್ನಿಬ್ರು ಸ್ಟೂಡೆಂಟ್ಸ್ ಗಳು ಮೊದಲನೇ ಶೀಟಿನ ಬುಡಕ್ಕೆ ಬಚ್ಚಿಟ್ಕೊಂಡು ಕೂತ್ಕೊಂಡಿರ್ತಾರೆ. ಬಸ್ ಒಳಗಿದ್ದ ಇಬ್ಬರು ಸ್ಟೂಡೆಂಟ್ಸ್ ಗಳು ಬಸ್ ಒಳಗೆ ಬಂದಂತ ಸ್ಟೂಡೆಂಟ್ ನಿಗೆ ಕೇಳ್ತಾರೆ, ಆ ವಿಚಿತ್ರವಾಗಿರೋ ಕ್ರಿಯೇಚರ್ ನಿನ್ನನ್ನು ಫಾಲೋ ಮಾಡ್ತಾ ಬಂದಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಈ ಸ್ಟೂಡೆಂಟ್ ಹೇಳ್ತಾನೆ, ಆ ಕ್ರಿಯೇಚರ್ ನನಗೆ ಇಲ್ಲಿ ಕಾಣಿಸಿಲ್ಲ, ಮತ್ತೆ ನಮಗೆ ಯಾವುದೇ ಸೇಫ್ ಆದ ಜಾಗ ಸಿಗ್ಲಿಲ್ಲ, ಮತ್ತೆ ಅದಕ್ಕೆ ನಾನು ಮರಳಿ ಬಸ್ಸಿನ ಕಡೆಗೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಇಷ್ಟರ ನಡುವೆ ಆ ವಿಚಿತ್ರವಾಗಿರೋ ಕ್ರಿಯೇಚರ್ ಬಸ್ಸಿನ ಮೇಲೆ ಹತ್ತಿ ಈ ಸ್ಟೂಡೆಂಟ್ ನ ತಲೆಯನ್ನು ತನ್ನ ಕೈಯಿಂದ ಒತ್ತುತ್ತದೆ. ಮತ್ತೆ ಸ್ಟೂಡೆಂಟ್ ಇಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಇಷ್ಟರ ನಡುವೆ ಜಾಕ್ ಮತ್ತು ಜಾಕ್ ನ ಮಗ ಈ ಬಸ್ಸಿನ ಕಡೆಗೆ ಬಂದಿರ್ತಾರೆ. ಮತ್ತೆ ಜಾಕ್ ಬಸ್ಸಿನ ಮೇಲೆ
ಮೇಲೆ ಈ ವಿಚಿತ್ರವಾಗಿರೋ ಕ್ರಿಯೇಚರ್ ಅನ್ನು ನೋಡ್ತಾನೆ. ಮತ್ತೆ ತಾನು ತಯಾರಿಸಿರುವ ವೆಪನ್ ನಿಂದ ಈ ಕ್ರಿಯೇಚರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ದರಿಂದ ಕ್ರಿಯೇಚರ್ ತುಂಬಾನೇ ಗಾಯಗೊಳ್ಳುತ್ತದೆ ಮತ್ತೆ ಇಲ್ಲಿಂದ ಹಾರಿ ಹೋಗುತ್ತದೆ. ಮತ್ತೆ ನಾವು ಬಸ್ಸಿನಿಂದ ಓಡಿ ಹೋದಂತ ಸ್ಟೂಡೆಂಟ್ಸ್ ಗಳನ್ನು ನೋಡ್ತೇವೆ. ಇವರು 3 ಜನ ಒಂದು ಕಾರ್ ಒಳಗೆ ಕೂತ್ಕೊಂಡು ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಇವರ ಕಾರನ್ನು ಕ್ರಿಯೇಚರ್ ಫಾಲೋ ಮಾಡ್ತಾ ಇರುತ್ತದೆ. ಆದ್ದರಿಂದ ಕಾರ್ ಓಡಿಸುವ ಸ್ಟೂಡೆಂಟ್ ಫುಲ್ ಫೋರ್ಸಿನಿಂದ ಬ್ರೇಕ್ ಅನ್ನು ಹಾಕ್ತಾನೆ. ಆದ್ದರಿಂದ ಇವರ ಹಿಂದೆ ಫಾಲೋ ಮಾಡ್ತಾ ಇರೋ ಕ್ರಿಯೇಚರ್ ಇವರ ಕಾರಿಗೆ ಬಂದು ಡಿಕ್ಕಿ ಹೊಡೆಯುತ್ತದೆ. ಈ ಆಕ್ಸಿಡೆಂಟ್ ನಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ಗಳಿಗೆ ಏನು ಆಗುದಿಲ್ಲ, ಅವರು ಸೇಫ್ ಆಗಿರುತ್ತಾರೆ. ಮತ್ತೆ ಒಬ್ಬ ಸ್ಟೂಡೆಂಟ್ ನ ಕೈ ಕಾಲು ಡ್ಯಾಮೇಜ್ ಆಗಿರ್ತಾವೆ. ಮತ್ತೆ ಈ ಕ್ರಿಯೇಚರ್ ನ ಒಂದು ರೆಕ್ಕೆ ಮತ್ತು ಒಂದು ಕಾಲು ಡ್ಯಾಮೇಜ್ ಆಗಿರುತ್ತದೆ. ಮತ್ತೆ ಈ ಕ್ರಿಯೇಚರ್ ಆಕ್ಸಿಡೆಂಟ್ ನಿಂದ ಒಬ್ಬ ಸ್ಟೂಡೆಂಟ್ ನ ಕಾಲು ಕೈ ಡ್ಯಾಮೇಜ್ ಆಗಿರುತ್ತದೆ. ಮತ್ತೆ ಈ ಕ್ರಿಯೇಚರ್ ಆ ಸ್ಟೂಡೆಂಟ್ ನನ್ನು ಹೊಡೆದು ಹಾಕಿ ಅವನ ಬಾಡಿ ಪಾರ್ಟ್ಸ್ ಗಳನ್ನು ಕಿತ್ತು ತನ್ನ ಬಾಡಿಗೆ ಫಿಟ್ ಮಾಡಿಕೊಂಡು ಮತ್ತೆ ರಿಕವರ್ ಆಗ್ಬೇಕಂತ ಅಂದುಕೊಂಡಿರುತ್ತದೆ. ಇದೇ ಸಮಯಕ್ಕೆ ಜಾಕ್ ಇಲ್ಲಿಗೆ ಬಂದು ತಾನು ತಯಾರಿಸಿರುವ ವೆಪನ್ ನಿಂದ ಕ್ರಿಯೇಚರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ದರಿಂದ ಕ್ರಿಯೇಚರ್ ಸ್ಟೂಡೆಂಟ್ ನನ್ನು ಬಿಟ್ಟು ದೂರ ಹೋಗಿ ಬೀಳುತ್ತದೆ. ಮತ್ತೆ ತನ್ನ ತಲೆಗೆ ನಟಿರುವ ರಾಡ್ ಅನ್ನು ಹೊರಗಡೆ ತೆಗಿತಾ ಇರುತ್ತದೆ. ಮತ್ತೆ ಇದನ್ನು ನೋಡಿ ಜಾಕ್ ಮತ್ತೊಂದು ರಾಡ್ ಅನ್ನು ತೆಗೆದುಕೊಂಡು ಹೋಗಿ ಕ್ರಿಯೇಚರ್ ನ ಹೊಟ್ಟೆಗೆ ಚುಚ್ಚುತ್ತಾ ಇರ್ತಾನೆ. ಅದು ಯಾಕಂದ್ರೆ ಜಾಕ್ ತನ್ನ ಮಗನ ಸಾವಿನ ಸೇಡನ್ನು ತೀರಿಸಿಕೊಳ್ತಾ ಇರ್ತಾನೆ. ಇಷ್ಟಾದ್ರೂ ಈ ಕ್ರಿಯೇಚರ್ ಇಲ್ಲಿ ಸಾಯುವುದಿಲ್ಲ. ಮತ್ತೆ ಇವತ್ತು ಇದು ಜೀವಂತವಾಗಿ 23 ದಿನಗಳಾಯ್ತು. ಆದ್ದರಿಂದ ಅದು ಮತ್ತೆ ನಿದ್ದೆಯನ್ನು ಮಾಡ್ತಾ ಇರುತ್ತದೆ. ಮತ್ತೆ ಇಲ್ಲಿ ಮಿಕ್ಸಿ ಹೇಳ್ತಾಳೆ ಈ ಕ್ರಿಯೇಚರ್ ಇನ್ನೂ ಸತ್ತಿಲ್ಲ. ಮತ್ತೆ 23 ವರ್ಷಗಳು ಬಿಟ್ಟು ಈ ಕ್ರಿಯೇಚರ್ ಮತ್ತೆ 23 ದಿನಗಳವರೆಗೂ ಮತ್ತೆ ಜೀವಂತವಾಗುತ್ತದೆ ಮತ್ತೆ ಮನುಷ್ಯರನ್ನು ಬೇಟೆಯಾಡುತ್ತದೆ ಅಂತ ಹೇಳ್ತಾಳೆ. ಮತ್ತೆ ಈ ಕ್ರಿಯೇಚರ್ ಇನ್ನೂ ಸತ್ತಿಲ್ಲ ಅಂತ ಹೇಳ್ತಾಳೆ. ಮತ್ತೆ ಸೀನ್ ಶಿಫ್ಟ್ ಆಗುತ್ತದೆ. ಮತ್ತೆ ನಾವು ಈ ದೃಶ್ಯದಲ್ಲಿ ನೋಡ್ತೇವೆ ಈಗ ಮತ್ತೆ ಆ ಕ್ರಿಯೇಚರ್ ನಿದ್ರೆಗೆ ಹೋಗಿ 23 ವರ್ಷಗಳಾಗಿವೆ. ಮತ್ತೆ ನಾವು ಕೆಲವು ಸ್ಟೂಡೆಂಟ್ಸ್ ಗಳನ್ನು ಈ ಕ್ರಿಯೇಚರ್ ನನ್ನು ನೋಡಲು ಜಾಕ್ ನ ಮನೆಗೆ ಬಂದಿರ್ತಾರೆ. ಇಲ್ಲಿ ವಿಚಿತ್ರವಾಗಿರೋ ಕ್ರಿಯೇಚರ್ ಇರುವುದಿಲ್ಲ, ಅದರ ಸ್ಕೆಲೆಟನ್ ಮಾತ್ರ ಇರುತ್ತದೆ. ಮತ್ತೆ ನಾವು ಇಲ್ಲಿ ಜಾಕ್ ನನ್ನು ನೋಡ್ತೇವೆ. ಮತ್ತೆ ಇವನು ಈಗ ಮುದುಕನಾಗಿರ್ತಾನೆ. ಈ ಕ್ರಿಯೇಚರ್ ಮತ್ತೆ 3 ದಿನಗಳ ಬಿಟ್ಟು ಜೀವಂತವಾಗ್ತಾ ಇರುತ್ತದೆ. ಜಾಕ್ ತಾನು ತಯಾರಿಸಿರುವ ವೆಪನ್ ಅನ್ನು ಹಿಡಿದುಕೊಂಡು ಕ್ರಿಯೇಚರ್ ಜೀವಂತವಾಗುವುದನ್ನು ನೋಡ್ತಾ ಕಾಯ್ತಾ ಕುಳಿತಿರ್ತಾನೆ. ಅದು ಯಾಕೆಂದ್ರೆ ಅದು ಜೀವಂತವಾಗ್ತಾ ಇದ್ದಂತಲೇನೆ ತಾನು ತಯಾರಿಸಿರುವ ವೆಪನ್ ನಿಂದ ಅದನ್ನು ಹೊಡೆದು ಹಾಕ್ಬೇಕಂತ ಜಾಕ್ ಕಾಯ್ತಾ ಕುಳಿತಿರ್ತಾನೆ. ಮತ್ತೆ ಇಲ್ಲಿಗೆ ಮೂವಿ ಎಂಡ್ ಆಗುತ್ತದೆ. ಈ ಮೂವಿ ಎಕ್ಸ್ಪ್ಲೇನೇಷನ್ ವೀಕ್ಷಕರಿಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿರ್ತೇವೆ. ಮತ್ತೆ ಯಾರೆಲ್ಲ ನಮ್ಮ ವಿಡಿಯೋಸ್ ಗಳನ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇಂತಹದೇ ಇಂಟ್ರೆಸ್ಟಿಂಗ್ ಮೂವಿ ರಿವ್ಯೂ ನೊಂದಿಗೆ.